Hello family, welcome back to our channel. ರೆಡಿ ಆಗಿದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂತಾ ಇದ್ದೀರಾ? ಹೌದು ನೋಡಿ, ಇವರನ್ನ ರೆಡಿ ಆಗಿದೆ. ಎಲ್ಲಿ ಹೋಗ್ತಾ ಇದ್ದೀವಿ, ಏನಕ್ಕೆ ನೀವು ಈ ರೀತಿಯಾಗಿ ಡ್ರೆಸ್ ಹಾಕೊಂಡಿಲ್ಲ ಅಂತ ಗೊತ್ತಾಗಬೇಕಾ? ಬನ್ನಿ ನಮ್ಮ ಜೊತೆಗೆ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಎಲ್ಲಿ ಹೋಗ್ತೀವಿ, ಏನು ಮಾಡ್ತೀವಿ ಅಂತ. ತುಂಬಾ ಚೆನ್ನಾಗಿರುತ್ತೆ. ನಂತರ ನಾವೆಲ್ಲ ಒಂದು ಆಟೋದಲ್ಲಿ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಯಾವ ಪ್ಲೇಸ್ ಅಂದರೆ ಪಿಟೀಲ್ ಚೌಡಯ್ಯ ಮೆಮೋರಿಯಲ್ ಹಾಲ್. ಇದು ಮಲ್ಲೇಶ್ವರಮಲ್ಲಿದೆ. ಇವರಿಗೆ ಪ್ರತಿ ವರ್ಷವೂ ಅಲ್ಲೇನೆ ಆ್ಯನ್ಯುವಲ್ ಡೇ ಮಾಡ್ತಾರೆ. 5th ಇಂದ 10th ವರೆಗೂ 4:30 ಇಂದ ಇತ್ತು. ಸೊ ಮಾರ್ನಿಂಗ್ ಎಲ್ಲ ಪ್ರೀ ನರ್ಸರಿಯಿಂದ 4th ಸ್ಟ್ಯಾಂಡರ್ಡ್ ವರೆಗೂ ಇರುತ್ತೆ ಪ್ರೋಗ್ರಾಮು. ನಿಮಗೆ ಒಳಗಡೆ ಎಂಟ್ರಿ ಕೊಡೋಕ್ಕಿಂತ ಮುಂಚೆ ನಿಮಗೆ ಯಾವ ರೀತಿ ಇದೆ ಅಂತ ಒಂದು ಝಲಕ್ ತೋರಿಸ್ತಾ ಇದ್ದೀನಿ ನೋಡಿ. ಇವರು ಗೆಸ್ಟು, ಇವರು ಚೇರ್ಮನ್ ಪರ್ಸನ್ನು, ಇವರು ಸೆಕ್ರೆಟ್ರಿ. ನೋಡ್ತಾ ಇರ್ಬೋದು, ನಾವು ಎಂಟ್ರಿ ಕೊಟ್ಟ ತಕ್ಷಣ ಆಲ್ರೆಡಿ ಮಕ್ಕಳೆಲ್ಲ ಕಾಸ್ಟ್ಯೂಮ್ಸಲ್ಲಿ ರೆಡಿ ಆಗಿದ್ರು, ಇನ್ನೂ ಮೇಕಪ್ ಮಾಡಿರಲಿಲ್ಲ. ಅವ್ರ ಫ್ರೆಂಡ್ ಜೊತೆ ಒಂದು ಫೋಟೋ ತೆಗೆಸ್ಕೊಂಡ್ಲು ಬಂದ ತಕ್ಷಣ. ನೋಡ್ತಾ ಇರ್ಬೋದು, ಇದು ಬೇರೆ ಡ್ಯಾನ್ಸ್ ಗ್ರೂಪು ನೋಡಿ. ಇದು ನಾವು ಒಳಗಡೆ ಎಂಟ್ರಿ ಕೊಟ್ಟ ತಕ್ಷಣ ಇನ್ನೂ ಬಂದಿರಲಿಲ್ಲ ಪೇರೆಂಟ್ಸ್ ಎಲ್ಲ, ಕೆಲವರು ಬಂದಿದ್ರು. ಸೊ ಪೇರೆಂಟ್ಸ್ಗೆಲ್ಲ ಬೋರ್ ಆಗಬಾರ್ದು ಅಂತ ಅವರು ಏನೇನು ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದರು. ಅವರು ಕನ್ನಡ ರಾಜ್ಯೋತ್ಸವ, ಸ್ಪೋರ್ಟ್ಸ್ ಡೇ, ಇಂಡಿಪೆಂಡೆನ್ಸ್ ಡೇ ಏನೇನು ಸೆಲೆಬ್ರೇಷನ್ ಮಾಡಿದ್ರಲ್ಲ ಅದನ್ನೆಲ್ಲ ಇಲ್ಲಿ ಡಿಸ್ಪ್ಲೇ ಮಾಡಿದರು. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಸಹ ಮಾಡಿದರು ಚಿಕ್ಕ ಮಕ್ಕಳಿಗೆ. ಆ್ಯಕ್ಚುಲಿ ಅವರು 4:30 ಇಂದ ಪ್ರೋಗ್ರಾಮ್ ಬಂದರು, ಬಟ್ ಸ್ಟಾರ್ಟ್ ಮಾಡಿದ್ದು 5:30 ಆಗಿ ಹೋಗ್ಬಿಡ್ತವ್ರು. ಗೆಸ್ಟ್ ಬಂದು ಸ್ವಲ್ಪ ಲೇಟ್ ಆಯಿತು ಅನಿಸುತ್ತೆ. ಸೊ ಹಾಗಾಗಿ ಅವರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿದ್ರು. ಸೊ ಹಾಗಾಗಿ ಪೇರೆಂಟ್ಸಿಗೆ ಬೋರ್ ಆಗಬಾರ್ದು ಅಂತ ಈ ರೀತಿಯಾಗಿ ಡಿಸ್ಪ್ಲೇ ಮಾಡಿದರು. ಈ ಸ್ಕೂಲ್ನ ವಿಶೇಷತೆ ಅಂದರೆ ಎಲ್ಲ ಫೆಸ್ಟಿವಲ್ಸ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾರೆ. ಮಕ್ಕಳಿಗೆ ಅದ್ರ ಬಗ್ಗೆ ಏನಂದರೆ ಒಂದು ಜ್ಞಾನವನ್ನು ತುಂಬಿಸ್ತಾರೆ. ಈಗ ಇದು ನೋಡ್ತಾ ಇರೋದು ನಾವು ಇಂಡಿಪೆಂಡೆನ್ಸ್ ಡೇದು. ಈ ಪ್ರೋಗ್ರಾಮ್ಗೆ ಕವಿತಾ ಮಿಶ್ರಾ ಅವರನ್ನ ಕರೆಸಿದ್ರು. ಸೊ ಆಲ್ರೆಡಿ ಗೆಸ್ಟ್ ಎಲ್ಲ ಬಂದ್ಬಿಟ್ಟು ಅವ್ರನ್ನ ವೇದಿಕೆ ಮೇಲೆ ಕೂರಿಸಿದ್ರು. ಎಲ್ಲ ಗೆಸ್ಟ್ ಬಂದಮೇಲೆ ಮಕ್ಕಳಿಂದ ಇನ್ವೊಕೇಶನ್ ಸಾಂಗ್ ಸ್ಟಾರ್ಟ್ ಆಯಿತು. ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಸಾಂಗ್ ಹೇಳಿದ್ರು. ನಂತರ ಬಂದಿರೋ ಗೆಸ್ಟ್ಗೆಲ್ಲ ವೆಲ್ಕಮ್ ಮಾಡಿದ್ರು ಹೂಗುಚ್ಛಗಳನ್ನು ನೀಡುವುದರ ಮೂಲಕ. ನಂತರ ಬಂದಿರುವಂಥ ಎಲ್ಲ ಗಣ್ಯರು ಸೇರಿ ದೀಪವನ್ನು ಬೆಳಗಿದರು. ಅದಾದ ಮೇಲೆ ಲಾಸ್ಟ್ ಇಯರ್ 10th ಅಲ್ಲಿ ಚೆನ್ನಾಗಿ ಪರ್ಸೆಂಟೇಜ್ ಬಂದಿರುವಂಥ ಮಕ್ಕಳಿಗೆ ಪ್ರಶಸ್ತಿಯನ್ನು ನೀಡಿದರು. ನಂತರ ಕವಿತಾ ಮಿಶ್ರರವರು ಒಳ್ಳೆಯ ಸ್ಪೀಚನ್ನು ಹೇಳಿದ್ರು. ಬಹಳ ಭಾವುಕರಾದ್ವಿ. ಅದಕ್ಕೆ ಬೇಕಾಗಿದ್ದು ಅದು ಕಾಲು ಕೈಗೆ ಎಣ್ಣೆಗೆ ಸಂಬಂಧಬೇಕು, ಮುಂಚೆ ತೆಗೆಯಬೇಕು. ನಂತರ ನಾವು ಹೊರಗಡೆ ನಮ್ಮ ಮಕ್ಕಳು ಹೇಗೆ ರೆಡಿ ಆಗಿದ್ದಾರೆ ಅಂತ ಒಂದ್ಸರಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ.
ನೋಡ್ತಾ ಇರ್ಬೋದು ಎಲ್ಲ ಮಕ್ಳಿಗೂ ಈ ರೀತಿಯಾಗಿ ರೆಡಿ ಮಾಡಿ ಕೂರಿಸಿದ್ರು. ನಾವು ಒಳಗಡೆ ಎಂಟ್ರಿ ಆದಾಗ ಆಲ್ರೆಡಿ ಮಕ್ಕಳು ಇನ್ಸ್ಟ್ರೂಮೆಂಟಲ್ಲಿ ಸಾಂಗ್ಸ್ ಎಲ್ಲ ಮಾಡ್ತಾ ಇದ್ರು. ಅದಾದ್ಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಇದು ಮೊದಲನೇ ಡ್ಯಾನ್ಸು. ತುಂಬ ಅಂದರೆ ತುಂಬ ಚೆಂದಾಗಿ ಬಂತು ಈ ಡ್ಯಾನ್ಸು. ಗಣಪತಿ ಸಾಂಗಿಗೆ ಇವರು ಡ್ಯಾನ್ಸ್ ಮಾಡಿದ್ರು. ಬಹಳ ಅದ್ಭುತವಾಗಿ ಮಾಡಿದ್ರು. ಇದು ಎರಡನೇ ಡ್ಯಾನ್ಸು, ಶಿವನ ಡ್ಯಾನ್ಸ್ ಆಗಿತ್ತು. ಈ ಮಕ್ಕಳ ಸಹ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ರು. ಇದು ಮೂರನೇ ಡ್ಯಾನ್ಸು. ಹಂಸಲೇಖ ಅವರ ಡ್ಯಾನ್ಸು ಹಾಗೂ ಶಂಕರ್ ನಾಗ್ ಡ್ಯಾನ್ಸ್ ಮಿಕ್ಸಪ್ ಆಗಿತ್ತು. ಶಂಕರ್ ನಾಗ್ ಅವ್ರ ಸಾಂಗ್ ಕೇಳ್ತಿದ್ರೆ ನಮ್ಗೆ ಅಲ್ಲೇ ಕೂತಿರೋರ್ಗೆಲ್ಲ ಡ್ಯಾನ್ಸ್ ಮಾಡಬೇಕು ಅನ್ನೋಷ್ಟು ಸಖತ್ ಎಂಜಾಯ್ಮೆಂಟ್ ಇತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಡ್ಯಾನ್ಸ್. ನಾಲ್ಕನೇ ಡ್ಯಾನ್ಸು, ಇದು ನನ್ನ ಮಗಳ ಡ್ಯಾನ್ಸ್ ಆಗಿತ್ತು, ಟ್ರೈಬಲ್ ಡ್ಯಾನ್ಸ್. ಇವರ ಸಾಂಗ್ ಡ್ಯಾನ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಅಪ್ಲೋಡ್ ಮಾಡ್ತೀನಿ. ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಇವ್ರದ್ದು ಸಹ ತುಂಬಾ ಚೆನ್ನಾಗಿ ಬಂತು ಡ್ಯಾನ್ಸ್. ನಂತರ ಈ ಡ್ಯಾನ್ಸ್ ನಾವು ಮುಗಿಸ್ಕೊಂಡು ಒಂದೆರಡು ಸೆಲ್ಫೀಸ್ ತಗೊಂಡ್ವಿ. ಆ ಸೆಲ್ಫೀಸ್ನ ಸಹ ಇದರಲ್ಲಿ ಹಾಕಿದ್ದೀನಿ. ಇವ್ರ ಫ್ರೆಂಡ್ಸ್ ಜೊತೆ, ನನ್ನ ಫ್ರೆಂಡ್ಸ್ ಜೊತೆ ಒಂದೆರಡು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ. ಅವ್ರ ಟೀಚರ್ ಜೊತೆ ಸಹ ಸೆಲ್ಫಿ ತಗೊಂಡ್ವಿ. ಇದೇ ರೀತಿಯಾಗಿ ಕಂಟಿನ್ಯೂಸ್ ಡ್ಯಾನ್ಸ್ಗಳಿತ್ತು. ಹಾಗೆ ಇದು ಎಲ್ಲ ಸ್ಟೇಟ್ ಡ್ಯಾನ್ಸ್ನ ಮಾಡ್ತಾ ಇದ್ರು. ನಾವು ಇದಾದ ತಕ್ಷಣ ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಇತ್ತು. ಸೊ ಹಾಗಾಗಿ ನಾನು ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋದೆ. ಅದಾಗಿ ಮುಗಿಸ್ಕೊಂಡು ಬರುವಾಗ ಈ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು. ಅದಾದ್ಮೇಲೆ ಒಂದು ಹ್ಯಾಲೋವಿನ್ ಡ್ಯಾನ್ಸ್ ಇತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ತುಂಬಾ ಸ್ಕೇರಿ ಇತ್ತು, ಫನ್ನಿನಿ ಇತ್ತು, ಚೆನ್ನಾಗಿತ್ತು ಒಂಥರ. ಆಲ್ರೆಡಿ 8:30 ಆಗೋಗ್ಬಿಟ್ಟಿತ್ತು ಡ್ಯಾನ್ಸ್ ಸ್ಟಾರ್ಟ್ ಆದಾಗ.
ಆಲ್ರೆಡಿ ನಮಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ಎಲ್ಲ ಮಕ್ಕಳಿಗೂ ಡ್ಯಾನ್ಸನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿರುವಂತಹ ಟೀಚರ್ಸ್ಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನಾವು ಈ ಡ್ಯಾನ್ಸ್ನ ನೋಡಿಕೊಂಡು ಅಲ್ಲಿಂದ ಎಕ್ಸಿಟ್ ಆದ್ವಿ. ಇನ್ನೂ ನೋಡಬೇಕು ಅಂತ ಆಸೆ ಇತ್ತು, ಬಟ್ ಟೈಮ್ ಆಗೋಗಿದ್ದರಿಂದ ನಾವು ಬೇಗ ಹೊರಗಡೆ ಬಂದ್ಬಿಟ್ವಿ. ನಂತರ ನಾವು ಅಲ್ಲಿಂದ ಹೋಟೆಲ್ಗೆ ಹೋದ್ವಿ. ಹೋಟೆಲಲ್ಲಿ ಊಟ ಮಾಡಿಕೊಂಡು ಹಾಗೆ ಅವಳು ಐಸ್ ಕ್ರೀಮ್ ಬೇಗ ಅಂದ್ಲು. ಸೊ ಐಸ್ ಕ್ರೀಮ್ ತಿಂದ್ಕೊಂಡು ಎಲ್ಲಿಂದ ಆಟೋ ಹತ್ಕೊಂಡು ನಾವು ನಮ್ಮ ಮನೆ ಹತ್ರ ಬಂದು ರೀಚ್ ಆದ್ವಿ. ಇಷ್ಟ ಆಗಿತ್ತು ಅವಳ ಸ್ಕೂಲ್ ಡೇಯ ಪರ್ಫಾರ್ಮೆನ್ಸ್, ಆನ್ಯುವಲ್ ಡೇ ಪರ್ಫಾರ್ಮೆನ್ಸ್. ನಮ್ಮ ಚಾನಲ್ ಹೊಸದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಫ್ರೆಶ್ ಅಪ್ ಆಗ್ತೀನಿ. ಬಾಯ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.